ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಸೊ ನಬಾರ್ಡ್ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಅಂದರೆ ಯಾರೆಲ್ಲ ಡಿಗ್ರಿ ಆಗಿರ್ತಂಥವ್ರಿಗೆ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಒಟ್ಟು 162 ಹುದ್ದೆಗಳು. ಈ 162 ಹುದ್ದೆಗಳ ಪೈಕಿ ಕರ್ನಾಟಕದವರಿಗೆ 7 ಹುದ್ದೆಗಳನ್ನು ಮೀಸಲಿಡಲಾಗಿರುತ್ತದೆ. ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಇನ್ನೊಂದು ಮುಖ್ಯ ಪರೀಕ್ಷೆ ಇರುತ್ತೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಇರುತ್ತೆ. ಪ್ರಿಲಿಮ್ಸ್ ಯಾವಾಗ ಅಂದರೆ ಫೆಬ್ರವರಿ 21ನೇ ತಾರೀಕು ಪ್ರಿಲಿಮ್ಸ್ ಇರುತ್ತೆ. ಮೇನ್ಸು ಏಪ್ರಿಲ್ 12ನೇ ತಾರೀಕು ಇರುತ್ತೆ. ಕ್ವಾಲಿಫಿಕೇಷನ್ ಏನಂದರೆ ಎನಿ ಡಿಗ್ರಿ ವಿತ್ ಮಿನಿಮಮ್ ಪರ್ಸೆಂಟೇಜ್ ಆಫ್ 50% ಮಾರ್ಕ್ಸ್ ಒಂದಿಗೆ ಎನಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅಂಥವರು ನಬಾರ್ಡ್ ಇಲ್ಲಿ ಅಸಿಸ್ಟೆಂಟ್ ಒಂದು ಡೆವಲಪ್ಮೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ. ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 3ನೇ ತಾರೀಕು ಅಪ್ಲಿಕೇಶನ್ನ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಫೆಬ್ರವರಿ 3ನೇ ತಾರೀಕು ಒಳಗೆ ನೀವು ಅಪ್ಲಿಕೇಶನ್ಸ್ನ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗ್ತದೆ. ಯಾವೆಲ್ಲ ಕೇಂದ್ರಗಳು ಕೊಟ್ಟಿದ್ದಾರೆ ಅಂತ ನೋಡಿದರೆ, ಸೆಂಟರ್ಸ್ ಒಂದು ಕರ್ನಾಟಕದಲ್ಲಿ ಪ್ರಿಲಿಮ್ಸ್ಗೆ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಹಾಸನ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಇವೆಲ್ಲ ಪೂರ್ವಭಾವಿ ಪರೀಕ್ಷೆ. ಪ್ರಿಲಿಮ್ಸ್ ಮಾತ್ರ ಇದು. ಪ್ರಿಲಿಮ್ಸ್ಗೆ ಇದು ಅಂದರೆ ಫೆಬ್ರವರಿಯಲ್ಲಿ ನಡೀತಲ್ಲ ಆ ಪರೀಕ್ಷೆಗೆ ಈ ಸೆಂಟರ್ಸು. ಮೇನ್ಸ್ಗೆ ಬೇರೆ ಇರುತ್ತೆ, ಫೆಬ್ರವರಿ 21ನೇ ತಾರೀಕೆ ಇದು. ಮೇನ್ಸ್ ಬಂದು ಏಪ್ರಿಲ್ 12ಕ್ಕೆ, ಅದು ಹುಬ್ಬಳ್ಳಿ ಮತ್ತು ಧಾರವಾಡ. ಇದು ಮೇನ್ಸ್ಗೆ ಸೆಂಟರ್ಸು. ಯಾವ ಪ್ಯಾಟ್ರನ್ ಬಂದು 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಈಸ್ ಫಾರ್ 100 ಮಾರ್ಕ್ಸ್, 100 ಮಾರ್ಕ್ಸ್. ಪೇಪರ್ 2ಗೆ 200 ಮಾರ್ಕ್ಸ್. ಸೊ ಪೇಪರ್ 1 ಯಾವ ಥರ ಕೊಡ್ತಾರೆ ಅಂದರೆ, ಇಂಗ್ಲೀಷ್ ಭಾಷೆ 40 ಅಂಕಗಳು, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗು ತಲಾ ಒಂದು 30 ಅಂಕಗಳು. ಸೊ ನ್ಯೂಮರಿಕಲ್ ಎಬಿಲಿಟಿ 30, ರೀಸನಿಂಗ್ 30, 60 ಆಯಿತು. ಇಂಗ್ಲೀಷ್ ಭಾಷೆ 40, 100 ಮಾರ್ಕ್ಸ್ಗೆ ಪೇಪರ್ 1. ಮೇನ್ಸ್ ಪೇಪರ್ 2 ಬಂದು ರೀಸನಿಂಗ್ ಇರುತ್ತೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ. ಅವೆರಡು ತಲಾ ಒಂದು 30 ಅಂಕಗಳಿಗೆ 30 ಪ್ರಶ್ನೆಗಳು ಇರುತ್ತೆ. ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ 50 ಅಂಕಗಳಿಗೆ. 40 ಅಂಕಗಳ ಒಂದು ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಮತ್ತು ಒಂದು ವಿಸ್ತೃತ ಮಾದರಿ ಒಂದು ಪ್ರಬಂಧ ಬರವಣಿಗೆ ಇರುತ್ತೆ 50 ಅಂಕ. ಸೊ ಇವೆಲ್ಲ ಸೇರಿ ಒಟ್ಟು 200 ಅಂಕಗಳು. ರೀಸನಿಂಗು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು ಅವೆರಡು ತಲಾ ಒಂದು 30 ಅಂಕಗಳ 30 ಪ್ರಶ್ನೆಗಳಿರ್ತವೆ. 50 ಅಂಕಗಳಿಗೆ ಜನರಲ್ ಅವೇರ್ನೆಸ್ ಇರುತ್ತೆ, 40 ಅಂಕಗಳ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಮತ್ತು ಒಂದು ಪ್ರಬಂಧ ಬರವಣಿಗೆ 50 ಅಂಕ. ಟೋಟಲ್ 200 ಅಂಕ ಇರ್ತದೆ. ಸೊ ಯಾರೆಲ್ಲ ಒಂದು ಆಸಕ್ತ ಅಭ್ಯರ್ಥಿಗಳಿರ್ತಾರೋ ಅಂಥವರು ಖಂಡಿತ ಅಪ್ಲೈ ಮಾಡ್ಬೋದು. ಇದು ಒಂದು ಡಿಗ್ರಿ ಆಗಿರಬೇಕು, ಮಿನಿಮಮ್ 50% ಮಾರ್ಕ್ಸ್ ಇರಬೇಕು. ಇವರ ಸ್ಯಾಲ್ರಿ ಪ್ಯಾಕೇಜ್ ನೋಡಿದರೆ 23,100 to 55,100 ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, SC/ST ಮತ್ತು ವಿಶೇಷಚೇತನ ಮತ್ತು OBC ವರ್ಗದ ಅಭ್ಯರ್ಥಿಗಳು ಪರೀಕ್ಷಾ ಪೂರ್ವ ತರಬೇತಿಯನ್ನು ಇವ್ರಿಗೆ ಇರುತ್ತೆ, ಅಂದರೆ ಕೋಚಿಂಗ್ ಇರುತ್ತೆ ಇವ್ರಿಗೆ. ಹಿಂದುಳಿದ ವರ್ಗದವ್ರಿಗೆ, ವಿಶೇಷಚೇತನ ಮತ್ತು SC/STಗೆ ಸೊ ಏನು ಎಕ್ಸಾಮ್ಸ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಚಿಂಗ್, ಪೂರ್ವಭಾವಿ ಒಂದು ತರಬೇತಿ ಇರುತ್ತೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಬೋದು. ಉಚಿತವಾಗಿ ನಬಾರ್ಡ್ ವತಿಯಿಂದ ಇದನ್ನು ನೀಡಲು ಉಚಿತ ಇದಕ್ಕೆ ಯಾವುದೇ ಫೀಸನ್ನು ಇಲ್ಲ. ಸೊ ಅವಶ್ಯಕವಿದ್ದವರು ಅರ್ಜಿ ಸಲ್ಲಿಸುವಾಗ ಈ ಬಗ್ಗೆ ನಮೂದನೆ ಉಲ್ಲೇಖಿಸಬೇಕು ಅಂತ ಹೇಳಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕೋಚಿಂಗ್ ಬೇಕೋ ಅಂಥವರು ನೋಟಿಫಿಕೇಷನ್ ಅಪ್ಲೈ ಮಾಡೋ ಸಮಯದಲ್ಲೇ ಅದನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಸತಿ ದಯವಿಟ್ಟು ಒಂದು ನಬಾರ್ಡ್ ಒಂದು ವೆಬ್ಸೈಟ್ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆ ವೆಬ್ಸೈಟ್ಗೆ ಒಂದು ಸತಿ ಹೋಗಿ ನೋಡಿ. ಅರ್ಜಿ ಸಲ್ಲಿಸುವಾಗ ನಿಮ್ಗೆ ಕೋಚಿಂಗ್ ಬೇಕು ಅನಿಸಿದ್ರೆ ಅದನ್ನು ಮೆನ್ಷನ್ ಮಾಡ್ಕೊಬೋದು. ಸೊ ಉಚಿತವಾಗಿರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೆ ನೋಟಿಫಿಕೇಷನಲ್ಲಿ. ಸೊ ಯಾರೆಲ್ಲ ಮತ್ತು ಇದಕ್ಕೆ ಯಾರೆಲ್ಲ ಒಂದು ಸೆಲೆಕ್ಟ್ ಆಗ್ತಾರೋ, ಬ್ಯಾಂಕ್ ಅವರು ಎಲ್ಲಿ ಯಾವ ಸ್ಥಳದಲ್ಲಿ ನಿಯೋಜಿಸ್ತಾರೋ ಸೊ ಅಲ್ಲಿಗೆ ಹೋಗಬೇಕಾಗುತ್ತದೆ, ಕಾರ್ಯನಿರ್ವಹಿಸಬೇಕಾಗಿರ್ತದೆ. ಒಂದು ಪ್ರಮುಖವಾದಂಥ ಅಂಶ. ಸೊ ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಯಾರೆಲ್ಲ ಆಸಕ್ತಿ ಇದ್ದರೂ ಅಂಥವ್ರು ಅಪ್ಲೈ ಮಾಡಿ. ಸೊ ಒಳ್ಳೆಯದಾಗಲಿ. ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.